ಸರ್ ಇದು ಪೈಲ್ಸ್ ಕೇರ್ ಅಂತ ಸರ್ ಟ್ಯಾಬ್ಲೆಟ್ ಇದು ಪೈಲ್ಸು ಮತ್ತೆ ಮೂಲವ್ಯಾಧಿ ಸಮಸ್ಯೆ, ಆಮೇಲೆ ಗಂಟು, ಫಿಶರಿಂಗು, ಗಂದೆ ಮತ್ತೆ ಪಿಸ್ತೂಲ, ಈ ಥರದ್ದು ಏನೇ ಸಮಸ್ಯೆ ಮೇಲೆ ಮೋಷನ್ ಹೋಗೋ ಟೈಮಲ್ಲಿ ರಕ್ತ ಬೀಳ್ತಾ ಇರ್ತದೆ ಒಬ್ಬೊಬ್ರಿಗೆ. ಈ ಥರದ್ದು ಏನೇ ಒಂದು ಸಮಸ್ಯೆ ಇದ್ರೂ ಸರ್ ಪೈಲ್ಸ್ ಕೇರ್ ಟ್ಯಾಬ್ಲೆಟ್ ಅಂತ ಇದೆ. ಸೊ ಆಯುರ್ವೇದ ಅಂತಂದರೆ ನಮ್ಮ ಸನಾತನ ಧರ್ಮದಲ್ಲಿ ನಿಸರ್ಗದಲ್ಲಿ ಏನು ಸಿಗುತ್ತಲ್ಲ ಅದನ್ನೇ ಬಳಸ್ಕೊಂಡು ಮಾಡಿರೋವಂಥದ್ದು. ಸೊ ಈ ಥರ ಬಳಸ್ಕೊಂಡು ಮಾಡಿರೋವಂಥ ಪ್ರಾಡಕ್ಟನ್ನೇ ನಮ್ಮ ಆಯುರ್ಬ್ರಹ್ಮ ಅವರು ಪೈಲ್ಸ್ ಕೇರ್ ಅಂತ ಪ್ರಿಪೇರ್ ಮಾಡಿರೋದು. ಅದಷ್ಟೇ ಅಲ್ಲ, ಈ ಪೈಲ್ಸ್ ಕೇರ್ ಜೊತೆ ನೀವು ಸ್ಟಮಕ್ ಕೇರ್ ತಗೊಳ್ಳೋದ್ರಿಂದ ಈ ಪೈಲ್ಸ್ ಅನ್ನೋಂಥದ್ದು ಮತ್ತೆ ಬರಲ್ಲ. ಇದನ್ನ ಸರ್ 60 ಟ್ಯಾಬ್ಲೆಟ್ ಬರುತ್ತೆ. ಇದರಲ್ಲಿ 60 ಟ್ಯಾಬ್ಲೆಟ್ನ ಸರ್ ಯಾವ ಥರ ಯೂಸ್ ಮಾಡಬೇಕು ಅಂದರೆ, ಬೆಳಿಗ್ಗೆ ತಿಂಡಿ ಆದಮೇಲೆ ಮತ್ತು ರಾತ್ರಿ ಊಟ ಆದಮೇಲೆ ಮಜ್ಜಿಗೆನಲ್ಲಿ ತೊಗೋಬೇಕು ಸರ್. ಇದನ್ನ ಮಜ್ಜಿಗೆನಲ್ಲಿ ತೊಗೋತಾ ಬರ್ತಾ ಇದ್ರೆ ಸರ್ ಇದನ್ನ ಇದ್ರ ಜೊತೆಗೆ ಸರ್ ಸ್ಟಮಕ್ ಕೇರ್ ಅಂತ ಆಗಲೇ ಹೇಳದ್ನಲ್ಲ ಸರ್, ಆ ಸ್ಟಮಕ್ ಕೇರು ಮತ್ತು ಇದನ್ನು 2 ಕಾಂಬಿನೇಷನಲ್ಲಿ ತೊಗೊಂಡ್ರೆ ಸರ್ 1 ತಿಂಗಳು ತೊಗೊಂಡ್ರೆ ಸಾಕು ಸರ್. ಎಂಥ ಪೈಲ್ಸ್ ಇದ್ರೂ ಸರ್ ಕಂಪ್ಲೀಟಾಗಿ ಹೊಡಾಗುತ್ತೆ ಸರ್. ನೀವೀಗ ಹಾಸ್ಪಿಟಲ್ ಹೋಗಿ ಏನು ಲಕ್ಷಾಂತರ ರೂಪಾಯಿ ಎಲ್ಲ ಖರ್ಚು ಮಾಡ್ತಿರಲ್ಲ, ಸೊ ಮೆಡಿಷನ್ಗೆ ಇನ್ವೆಸ್ಟ್ ಮಾಡೋ ಅಮೌಂಟಲ್ಲೇ ಕೂಡ ಇದು ಕಡಿಮೆ ಅಮೌಂಟಲ್ಲಿ ನಿಮಗೆ ಸಿಕ್ಬಿಡುತ್ತೆ. 100% ಹೋಗುತ್ತೆ ಸರ್. ಸೊ ನೀವು ಇದನ್ನು ತಗೊಂಡು 1 ತಿಂಗಳಲ್ಲಿ ಹುಷಾರಾಗಿಲ್ಲ ಅಂತಂದರೆ ನೀವು ಬಂದು ಕೇಳಿಬೇಕಿದ್ರೆ ನೀವು ಒಂದು ಫೋನ್ ಮಾಡಿ ಸರ್, ಈ ಎಲ್ಲ ಪ್ರಾಡಕ್ಟ್ಗಳನ್ನೂ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋ ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಸರ್.